ಹಿಂದೂ ಮೆರವಣಿಗೆ ಮತ್ತು ಹಿಂದೂಗಳ ಮೇಲಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರು ನೀಡಲಿರುವ ಬಿಜೆಪಿ ದಂಡು. ಕೈ ಆಡಳಿತದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದಾಳಿ ನಡೆಯುತ್ತಿದೆ. ಹಿಂದೂ ಮೆರವಣಿಗೆ ಮತ್ತು ಹಿಂದೂಗಳ ಮೇಲಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರು ನೀಡಲಿರುವಂತಹ ಬಿಜೆಪಿಯ ನಿಯೋಗ. ಕೈ ಆಡಳಿತದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾದಂತಹ ದಾಳಿ ನಡೆಯುತ್ತಿದೆ. ಅಂದರೆ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಅಪ್ರಾಪ್ತ ಹಿಂದೂ ಯುವಕನ ಬರ್ಬರ ಕೊಲೆ ನಡೆಯಿತು. ಕೊಡಗು ಜಿಲ್ಲೆಯ ಬಲ್ಲಮಾವಟಿಯ ಯುವಕ ಗೌತಮ್ ಎಂಬಾತನ ಕೊಲೆಯಾಯಿತು. ಮಡಿಕೇರಿ ಮತ್ತು ಬಾಗಲಕೋಟೆ ಹಿಂದೂ ಸಂಗಮದ ಮೇಲೆ ಮುಸ್ಲಿಂ ಸಮುದಾಯದ ಗಲಾಟೆ ಆಯಿತು. ಹಿಂದಿನ ಹಲವು ಘಟನೆಗಳ ಕುರಿತು ಕೇಂದ್ರ ಗೃಹ ಸಚಿವರಿಗೆ ದೂರು ನೀಡಲಿದ್ದಾರೆ. ಪತ್ರದ ಮೂಲಕ ದೂರು ನೀಡಲು ರಾಜ್ಯದ ಬಿಜೆಪಿಯ ನಿರ್ಧಾರ. ರಾಜ್ಯದ ಬಿಜೆಪಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ. ಇದು ಬಿಜೆಪಿಯಿಂದ ಮಾತ್ರ ಈ ತರಹದೊಂದು ಪತ್ರ ಬರೆಯೋದಕ್ಕೆ ಸಾಧ್ಯ. ಒಂದು ರಾಜಕೀಯ ಪಕ್ಷ ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರದು. ರಾಜ್ಯದಲ್ಲಿ ನಡೆದಿರುವ ಅಷ್ಟೂ ಕೊಲೆಗಳ ಬಗ್ಗೆ ಬೇಕಾದರೆ ಬಿಜೆಪಿ ನಾಯಕರಿಗೆ ಪತ್ರ ಬರೀಲಿ. ಹಿಂದೂಗಳ ಮತ ಬ್ಯಾಂಕ್ ಸೆಳೆಯುವ ಪ್ಲಾನ್ನಲ್ಲಿ ಬಿಜೆಪಿ ಇದೊಂದು ವೋಟ್ ಬ್ಯಾಂಕ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿಗೆ ಮಾತ್ರ ಹಿಂದೂಗಳ ಮೇಲೆ ಅಕ್ಕರೆ ಇರೋದು, ಕನ್ಸರ್ನ್ ಇರೋದು, ಕಾಳಜಿ ಇರೋದು ಅನ್ನುವಂತಹ ಒಂದು ಸಂದೇಶವನ್ನು ರಾಜ್ಯಕ್ಕೆ ರವಾನಿಸುವಂತಹ ಪ್ರಯತ್ನ ಇದಷ್ಟೇ. ಪ್ರಾಮಾಣಿಕವಾದ ಸ್ನೇಹ ಏನೂ ಇಲ್ಲ. ಮುಂದಿನ ಬಾರಿಯಾದರೂ ಬಿಜೆಪಿಗೆ ಆಡಳಿತ ಸಿಗಲಿ ಎನ್ನುವಂತಹ ದೊಡ್ಡ ಭ್ರಮೆಯಲ್ಲಿ ಬದುಕುತ್ತಿರುವ ಒಂದು ರಾಜಕೀಯ ವಲಯ ನೋಡಿ. ಈ ರಾಜ್ಯದಲ್ಲಿ ಮನುಷ್ಯ ಮಕ್ಕಳಿಗೆ ಯಾರಿಗೆ ಸಮಸ್ಯೆಯಾದರೂ ಕೂಡ ಒಂದು ರಾಜಕೀಯ ಪಕ್ಷ ಸ್ಪಂದಿಸಬೇಕು. ಕೇವಲ ಹಿಂದೂಗಳಿಗೆ ಮಾತ್ರ ಪೆಟ್ಟಾದಾಗ, ಕೇವಲ ಮುಸಲ್ಮಾನರಿಗೆ ಮಾತ್ರ ಪೆಟ್ಟಾದಾಗ ಮಾತ್ರ ಸ್ಪಂದಿಸುವ ಪಕ್ಷ ಆಗಿ ಉಳಿಬಾರ್ದು. ಅದು ಕಾಂಗ್ರೆಸ್ಸೇ ಆಗಿರಲಿ, ಬಿಜೆಪಿನೇ ಆಗಿರಲಿ, JDSಸೇ ಆಗಿರಲಿ. ಇಲ್ಲಿ ಒಂದು ಸಮುದಾಯದ ಮೇಲೆ ಕಾಂಗ್ರೆಸ್ ಆಡಳಿತದಲ್ಲಿ ದಾಳಿ ಆಗ್ತಾ ಇದೆ. ಹಿಂದೂ ಮೆರವಣಿಗೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಕೇಂದ್ರ ಸಚಿವರು ಇದನ್ನು ಗಮನಿಸಬೇಕು. ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೂ ಕಾರ್ಯಕರ್ತರನ್ನೇ ನಿರಂತರವಾಗಿ ಕೊಲ್ಲಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಅಪ್ರಾಪ್ತ ಯುವಕನ ಕೊಲೆಯಾಯಿತು. ಕೊಡಗು ಜಿಲ್ಲೆಯ ಬಲ್ಲಮಾವಟಿಯ ಯುವಕ ಗೌತಮ್ ಎಂಬಾತನ ಕೊಲೆಯಾಯಿತು. ಸೊ ಹೀಗೆ ನಾನಾ ತರಹದ ಕೊಲೆಗಳು ರಾಜ್ಯದಲ್ಲಾಗಿದ್ದಾವೆ. ಈ ಎಲ್ಲ ಕೊಲೆಗಳಿಗೂ ಪ್ರೇರಣೆ ಕೊಡ್ತಾ ಇರೋದು ಇಲ್ಲಿನ ಸರ್ಕಾರ ಅಂಥೇಳಿ ಒಂದಷ್ಟು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಮಾರುತಿ ನಾಯಕ್ ಫೋನ್ ಸಂಪರ್ಕದಲ್ಲಿ. ಮಾರುತಿ, ರಾಜ್ಯದಲ್ಲಿ ಒಂದು ಸಮುದಾಯಕ್ಕೆ ನಷ್ಟ ಆದರೆ ಮಾತ್ರ ಬಿಜೆಪಿ ಸ್ಪಂದಿಸೋದಾ? ಇಲ್ಲ, ಅವ್ರು ಬರೆದಿರ್ತಕ್ಕಂತಹ ಪತ್ರದಲ್ಲಿ ಪ್ರತ್ಯೇಕವಾದ ಉಲ್ಲೇಖ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಏನು ಇತ್ತೀಚೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಸಾಕಷ್ಟು ಹಲ್ಲೆಗಳಾಗ್ತಾ ಇರುವಂತದ್ದು ಮತ್ತು ಹಿಂದೂ ಮೆರವಣಿಗೆ ಆಗಿರ್ಬೋದು ಮತ್ತು ಈ ರೀತಿಯಾದಂತ ಏನೆಲ್ಲ ಮೆರವಣಿಗೆಗಳು ನಡೀತವೆ ಅದ್ರ ಮೇಲೆ ಕಲ್ಲು ತೂರಾಟಗಳಾಗ್ತಿದಾವೆ. ಅದರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರನೇ ಈ ರೀತಿಯಾದಂತಹ ಘಟನೆಗಳು ನಡೀತವೆ ಅಂತ ಹೇಳಿ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಬರೆಯುವ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಂತ ಸೋಲಿಸಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಅದರ ದೃಷ್ಟಿಯಿಂದ ತಮಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಬಿಜೆಪಿಯವರು ಮಾಡ್ಕೊಳ್ತಾ ಇರೋದು. ಪ್ರಮುಖವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೇವಲ ಮುಸ್ಲಿಂ ಓಲೈಕೆ ಮಾಡ್ತಿದೆ. ಅದರಿಂದಾಗಿಯೇ ಈ ರಾಜ್ಯದಲ್ಲಿ ಮುಸ್ಲಿಂಗಳಿಂದ ಹಿಂದೂಗಳ ಮೇಲೆ ಮತ್ತು ಅಪ್ರಾಪ್ತ ಹಿಂದೂ ಯುವಕರಿದ್ದಾರೆ ಅವರ ಹತ್ಯೆಗಳು ಕೂಡ ಆಗ್ತಾ ಇರೋದು ಅಂತ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡುವ ಪ್ರಯತ್ನಗಳನ್ನ ಈಗಾಗಲೇ ರಾಜ್ಯ ಬಿಜೆಪಿಯವರು ಮಾಡಿರುವಂತದ್ದು. ಯಾಕೆಂದ್ರೆ ಇತ್ತೀಚೆಗೆ ನೋಡ್ತಾ ಇರ್ಬೋದು ನಾವು ಮಡಿಕೇರಿ ಆಗಿರ್ಬೋದು ಮತ್ತು ಬಾಗಲಕೋಟೆ ಈ ರೀತಿಯಾದಂತ ಸ್ಥಳಗಳಲ್ಲಿ ಕಲ್ಲು ತೂರಾಟಗಳು ನಡೆದಿದ್ವು. ಮತ್ತೆ ಶಿವಮೊಗ್ಗದಲ್ಲೂ ಕೂಡ ಒಬ್ಬ ಯುವಕನ ಕೂಡ ಹತ್ಯೆ ಆಗಿತ್ತು. ಈ ಎಲ್ಲಾ ರಿಪೋರ್ಟ್ ಅನ್ನ ಸಂಗ್ರಹ ಮಾಡಿರುವಂತ ರಾಜ್ಯ ಬಿಜೆಪಿ ಘಟಕ ನೇರವಾಗಿ ಅಮಿತ್ ಶಾ ಅವರಿಗೆ ದೂರು ಕೊಡುವ ಮೂಲಕ ಇಲ್ಲಿ ಸ್ವಲ್ಪ ರಾಜ್ಯದ ಕಡೆ ಗಮನ ಹರಿಸಿ ಇಲ್ಲಿ ಹಿಂದೂಗಳ ಹತ್ಯೆ ಆಗ್ತಿದೆ ಮತ್ತು ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಕೂಡ ಒತ್ತಾಯ ಮಾಡುವ ಮೂಲಕ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಬಡಿಸಿರೋದು. ಹೌದು, ನೀವ್ ಹೇಳಿದ ರೀತಿ ಬಿಜೆಪಿಯವರು ಯಾವಾಗ್ಲೂ ಕೂಡ ಆಲ್ಮೋಸ್ಟ್ ಎಲ್ಲವೂ ಕೂಡ ಹಿಂದೂಗಳ ಪರವಾಗಿ ಅವರು ಹೋರಾಟಗಳಿರುವಂತದ್ದು. ಮುಸ್ಲಿಂ ಪರವಾಗಿ ಅಲ್ಲೆಲ್ಲೇ ಹೋರಾಟ ಮಾಡಿದ್ರು ಕೂಡ ಪ್ರಮುಖವಾಗಿ ಅವರು ಟಾರ್ಗೆಟ್ ಆಗಿರೋ ಇಟ್ಕೊಂಡು ಮತ್ತು ಓಲೈಕೆ ಒಂದ್ ರೀತಿಯಾದಂತಹ ಹಿಂದೂಗಳ ಮತ ಪಡೆಯುವ ಪ್ರಯತ್ನದಿಂದಾಗಿ ಹಿಂದೂಗಳ ಪರವಾಗಿರ್ಬೋದು ಮತ್ತು ಹಿಂದೂಗಳಿಗೆ ಹೋರಾಟಗಳ ಸಂದರ್ಭದಲ್ಲಿ ಕೂಡ ಬಿಜೆಪಿ ನಾಯಕರು ಭಾಗಿಯಾಗ್ತಿರುವಂತದ್ದು. ಅದರಿಂದಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಮತ್ತು ಇಲ್ಲಿನ ಗೃಹ ಇಲಾಖೆ ಆಗಿರ್ಬೋದು ಮತ್ತು ಇಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಇಲಾಖೆಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬಿಜೆಪಿ
ಹಿಂದೂಗಳಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಅದನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ವೈಭವೀಕರಿಸುವಂತಹ ಪ್ರಯತ್ನ ಮಾಡಿ ಹಿಂದೂಗಳನ್ನು ವೋಟ್ ಬ್ಯಾಂಕ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.